ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಪ್ರತಿಯೊಬ್ಬರಿಗೊಂದು ಕುತೂಹಲವಿರುತ್ತೆ. ಅದು ಪ್ರಮುಖ, ನೀವು ಹಳ್ಳಿ ಕಡೆ ಹೋಗಬೇಕು. ಹಳ್ಳಿ ಕಡೆ ಹೋದಾಗ ಏನು ಹೇಳ್ತಾರೆ, ನಾವ್ಯಾರ ಜ್ಯೋತಿಷಿಗಳಾಗಿರ್ಬೋದು, ಅಥವಾ ಹಳ್ಳಿ ಕಡೆ ಒಂದಷ್ಟು ಪುರೋಹಿತರ ವರ್ಗ ಇರುತ್ತೆ, ಅಥವಾ ಯಾರೊಬ್ರು ಜ್ಯೋತಿಷಿ ಮನೇಲಿ ಹೇಳ್ತಾ ಇರ್ತಾರೆ. ಅವ್ರನ್ನ ಹೋಗಿ ಹೇಳ್ಬೇಕು. ಹಳ್ಳಿ ಜನ ಹೋಗಿ ಏನು ಕೇಳ್ತಾರೆ ಅಂದರೆ, ಸ್ವಾಮಿ ಈ ವರ್ಷ ನನ್ನ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನ, ಶನಿ ಚೆನ್ನಾಗಿದ್ದಾನ? ಪ್ರತಿಯೊಬ್ಬ ವ್ಯಕ್ತಿಯ ತಲೆಗೆ ಬರತಕ್ಕಂಥದ್ದು ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನ, ಶನಿ ಚೆನ್ನಾಗಿದ್ದಾನ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿರುತ್ತೆ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಯಾರ ಜಾತಕದಲ್ಲಿ ಶನೀಶ್ವರ ಚೆನ್ನಾಗಿರ್ತಾನೋ ಅವರಿಗೆ ಇಡೀ ಜೀವನ ಸುಖಕರವಾಗಿರುತ್ತೆ, ನೆಮ್ಮದಿಯ ಜೀವನವಾಗಿರುತ್ತೆ, ಒಳ್ಳೆ ಆರೋಗ್ಯಕರ ಜೀವನವಾಗಿರುತ್ತೆ ಅಂತ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು ಅಂದರೆ ಬೃಹಸ್ಪತಿ ಗ್ರಹ ಈ 5ನೇ ತಿಂಗಳು 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡತಕ್ಕಂಥದ್ದು ಅಂತ. ಅಂದರೆ ಗುರುಗ್ರಹ, ಬೃಹಸ್ಪತಿ ಗ್ರಹ ವರ್ಷಕ್ಕೆ ಒಂದು ಬಾರಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರವನ್ನು ಮಾಡ್ತಾನೆ ಅಂತ. ಪ್ರಮುಖವಾಗಿ ನಮ್ಮ ಬಳಿ ಬರತಕ್ಕಂಥವರೆಲ್ಲರೂ ಕೇಳೋದು ಇದೇ ಪ್ರಶ್ನೆ, ಗುರುಗಳೇ ನನಗೆ ಗುರುಬಲವಿದೆಯಾ? ನಾನು ಮನೆ ಖರೀದಿ ಮಾಡ್ಬೋದಾ? ನನ್ನ ಮಗಳಿಗೆ ಮದುವೆ ಮಾಡ್ಬೋದಾ? ಒಳ್ಳೆ ಸಂತಾನವಾಗತ್ತಾ? ಭೂಮಿ ಖರೀದಿಗೆ ಯೋಗವಿದೆಯಾ? ನನ್ನ ಮಗನಿಗೊಂದು ಉಪನಯನ ಮಾಡ್ಬೋದಾ? ಮನೆ ಕಟ್ಟ ಯೋಗ ಈ ವರ್ಷ ಇದೆಯಾ? ಎಲ್ಲವೂ ಕೂಡ ಲಿಂಕ್ ಆಗೋದು ಗುರುಬಲ ಬಂದಾಗಲೇ. ಗುರು ಜಾತಕದಲ್ಲಿ ಉಚ್ಚನಾಗಿದ್ದಾಗ, ಗುರುವಿನ ಬಲವಿದ್ದಾಗ ಮಾಡತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಅಂತ. ಗುರುಬಲ ಅಂದ್ರೇನು? ಯಾವ ಗುರು ಬೆನ್ನೆಲುಬಾಗಿ ನಿಂತುಕೊಳ್ತಾನೆ ಯಾವ ವ್ಯಕ್ತಿಗೆ, ಅವರಿಗೆ ಬಲ ಬಂದಂಗೆ ಅಂತ. ಅಂದರೆ ಆಡು ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಅಂತ. ಯಾವ ರೀತಿ ಇರುತ್ತೆ ನಿಮಗೆ, ಯಾವ ರೀತಿ ಅರ್ಥವಾಗುತ್ತೆ ಅಂತ. ಯಾರ ಜನ್ಮ ಜಾತಕದಲ್ಲಿ ಗುರುಬಲವಿರುತ್ತೋ, ಗುರು ಉಚ್ಚನಾಗಿರುತ್ತಾನೋ ಅವನಿಗೆ ಭಗವಂತ ಎಲ್ಲ ರೀತಿಯ ಉತ್ತಮ ಆರೋಗ್ಯವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು ಎಲ್ಲವನ್ನೂ ಕರುಣಿಸ್ಕೊಟ್ಟಿರ್ತಾನೆ ಅಂತ. ಅಂದರೆ ತುಂಬ ಜನಕ್ಕೆ ಈಗ ಒಂದು ಡೌಟ್ ಶುರುವಾಗಿರುತ್ತೆ, ಯಾವ ರಾಶಿಯವರಿಗೆ ಗುರುಬಲವಿದೆ, ಯಾವ ರಾಶಿಯವರಿಗೆ ಗುರುಬಲವಿಲ್ಲ? ಗುರು ಎಷ್ಟು ದಿನದಿಂದ ಎಷ್ಟು ದಿನದವರೆಗೂ ಇರ್ತಾನೆ? ಗುರು ಇದ್ದಾಗ ಯಾವ ರೀತಿ ಒಳ್ಳೆ ಫಲವನ್ನು ಕೊಡ್ತಾನೆ, ಯಾವ ರಾಶಿಯವರಿಗೆ ಕೆಟ್ಟ ಫಲವನ್ನು ಕೊಡ್ತಾನೆ? ತುಂಬ ಜನ ಅಂದ್ಕೊಂಡಿರ್ತಾರೆ, ನನ್ನ ರಾಶಿ ಗುರು ಬಂದುಬಿಟ್ರೆ ಗುರುನೇ ನನ್ನ ರಾಶಿಗೆ ಬರ್ತಿದ್ರೆ ನನಗೆ ರಾಜಯೋಗ ಬಂದಿದೆಯಾ, ನಂಗೆ ಒಳ್ಳೆ ಲಾಭದಾಯಕವಾಗಿದೆಯಾ ಅಂತ. ಈ ಥರ ಸಾವಿರಾರು ಯೋಚನೆಗಳು, ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಒಕ್ಕಿದೆ ಅಂತ ನನಗೆ ಗೊತ್ತಿದೆ. ತುಂಬ ಜನ ಕೇಳ್ತಾ ಇದ್ರಿ, ತುಂಬ ಜನ ಕಾಲ್ ಮಾಡೋದು ಕೂಡ ಕೇಳಿದ್ರಿ, ಗುರುಗಳೇ ಗುರು ಸ್ಥಾನ ಪಲ್ಲಟ ಮಾಡ್ತಿದ್ದಾನೆ, ಗುರು ಸಂಚಾರ ಮಾಡ್ತಿದ್ದಾನೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ, ಅದರ ಬಗ್ಗೆ ತಿಳಿಸ್ಕೊಡಿ. ಯಾವ ರಾಶಿಗೆ ಅದೃಷ್ಟವಿದೆ, ಯಾವ ರಾಶಿಗೆ ಪರೀಕ್ಷೆ ಕಷ್ಟಗಳಿದೆ, ಯಾವ ಪರಿಹಾರವನ್ನು ಅಥವಾ ಯಾವ ದಾನವನ್ನು ಮಾಡಿಕೊಂಡ್ರೆ ಅಥವಾ ಯಾವ ದೇವರ ಪೂಜೆ ಮಾಡಿದರೆ ನನಗೆ ಈ ವರ್ಷ ಗುರುವಿನ ಅನುಗ್ರಹವಾಗತ್ತೆ, ಗುರುಬಲ ಜಾತಕದಲ್ಲಿ ಯಥೇಚ್ಛವಾಗತ್ತೆ ಅಂತ ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ರಿ. ತುಂಬ ಜನ ಕಾಲ್ ಮಾಡಿ ಕೂಡ ಕೇಳಿದ್ರಿ. ಪ್ರಮುಖವಾಗಿ ಮೇ 14ನೇ ತಾರೀಕಿಂದ ಮುಂದಿನ ವರ್ಷ 2026 ನಿಮಗೆ 6ನೇ ತಿಂಗಳು ಜೂನ್ 1ನೇ ತಾರೀಕುವರೆಗೂ ಕೂಡ ಗುರು ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು ಅಂತ. ಅಂದರೆ ನಿಮ್ಮ ರಾಶಿಯಿಂದ 2, 5, 7, 9, 11 ಈ ಸ್ಥಾನಗಳಲ್ಲಿ ಗುರುಗ್ರಹ ಅಂದರೆ ಬೃಹಸ್ಪತಿ ಗ್ರಹ ಇದ್ದರೆ ಗುರುಬಲ ಇರತಕ್ಕಂಥದ್ದು ಅಂತ. ಯಾರಿಗೆ ಗುರುವಿನ ಬಲವಿರುತ್ತೋ ಅವರಿಗೆ ಯಥೇಚ್ಛವಾಗಿ ಲಾಭದಾಯಕವನ್ನು ಈ ವರ್ಷ ಖಂಡಿತ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ, ಅಂದರೆ ತಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಗುರು ಸಂಚಾರ ಮಾಡ್ತಾನೆ, ಸಂಚಾರ ಮಾಡಿದಾಗ ಈ ರಾಶಿಯವರಿಗೆ ಲಾಭ ಆಗಿರುತ್ತೆ, ಈ ನಕ್ಷತ್ರದವರಿಗೆ ನಷ್ಟವಾಗಿರುತ್ತೆ, ಇನ್ಯಾರಿಗೂ ಲಾಭದಾಯಕವಾಗಿರುತ್ತೆ, ನಮಗೆ ಲಾಭ ನಷ್ಟವಿರುತ್ತೆ. ಆದರೆ ನನ್ನ ದೇಶಕ್ಕೆ, ಪ್ರಪಂಚಕ್ಕೆ ಲಾಭದಾಯಕವಾ ನಷ್ಟದಾಯಕವಾ? ಪ್ರತಿಯೊಬ್ಬರಲ್ಲೂ ಕೂಡ ಈ ಕುತೂಹಲವಿರುತ್ತೆ, ಪ್ರಶ್ನೆಯೂ ಕೂಡ ಇರುತ್ತೆ. ಗುರು ಸಂಚಾರ ಮಾಡಬೇಕಾದ್ರೆ ಲಾಭದಾಯಕವಾಗಿರ್ತಾನೆ. ಆದರೆ ಈ ವರ್ಷ ಗುರು ಆಗಲೇ ಹೇಳಿದ್ದೆ, ಅವನು ಸಂಚಾರ ಮಾಡೋಕ್ಕೆ 1 ವರ್ಷ ಸ್ವಲ್ಪ ಸ್ಲೋ ಗ್ರಹ, 1 ವರ್ಷ ಬೇಕು. ಒಂದು ರಾಶಿಯಿಂದ ಒಂದು ಮನೆಯಿಂದ ಇನ್ನೊಂದು ರಾಶಿಯಿಂದ ಇನ್ನೊಂದು ಮನೆಗೆ ಹೋಗತಕ್ಕಂಥದ್ದು. ಅಂದರೆ ಈ ವರ್ಷ ಸೆಪ್ಟೆಂಬರ್ಲಿ ಗುರು ಏನು ಮಾಡಿಬಿಡ್ತಾನೆ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಹೋಗತಕ್ಕಂಥದ್ದು ಅಂತ. ಮತ್ತು ರಿವರ್ಸ್ ಅಂದರೆ ಉಲ್ಟಾ ಯಾವಾಗ ಬರ್ತಾನೆ, ನವೆಂಬರ್ ಟೈಮಿಗೆ ಮತ್ತೆ ಮಿಥುನ ರಾಶಿಗೆ ಬರತಕ್ಕಂಥದ್ದು ಅಂತ. ಈಗ ಈ ಥರ ಯಾವಾಗ ಅವನು ಬೇಗ ಹೊರಟೋಗ್ಬಿಟ್ಟು ಮತ್ತೆ ವಕ್ರಿಯಾಗಿ ಬರ್ತಾನೋ ಆವಾಗ ದೇಶದಲ್ಲಿ ಯುದ್ಧದ ಸಂಭವವಾಗತ್ತೆ ಅಂತ. ಅಂದರೆ ಭಾರತ ಖಂಡಿತವಾಗಿಯೂ ಆ 2-3 ತಿಂಗಳುಗಳಲ್ಲಿ ಯುದ್ಧ ನೋಡತಕ್ಕಂಥದ್ದಾಗಿರುತ್ತೆ.
ಧರ್ಮಗಳೊಂದಿಗೆ ಸಂಘರ್ಷ ಜಾಸ್ತಿ ಆಗುತ್ತೆ, ಕೋಮುಗಲಭೆಗಳು ಜಾಸ್ತಿ ಆಗುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಕೋಮುಗಲಭೆಗಳಾಗಿರ್ಬೋದು, ಬರೀ ಭಾರತಕ್ಕಿಂತಲ್ಲ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಪ್ರಮುಖ ಭಾರತದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗುತ್ತೆ, ಮತ್ತೊಮ್ಮೆ ಯುದ್ಧಗಳು ಸಂಭವಿಸ್ಬೋದು, ಧರ್ಮಗಳ ನಡುವೆ ಸಂಘರ್ಷ ಜಾಸ್ತಿ ಆಗುತ್ತೆ, ಧಾರ್ಮಿಕ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಘರ್ಷಣೆಗಳಾಗತ್ತೆ, ವ್ಯಕ್ತಿಗಳೊಂದಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗತ್ತೆ, ಆರೋಗ್ಯದ ಸಮಸ್ಯೆಗಳೊಂದಿಗೆ ಕೀಟ ಅಥವಾ ಇನ್ಯಾವುದಾದ್ರು ಆರೋಗ್ಯದ ಸಮಸ್ಯೆಗಳನ್ನು ತಂದುಕೊಟ್ಬಿಡ್ಬೋದು ಅಂತ. ಹಾಗಾಗಿ ಜಾಗ್ರತೆಯಿಂದ ಇರತಕ್ಕಂಥದ್ದು. ಮೊದಲನೇ ಬಾರಿ ಗುರು ಈ ಥರ ಬೇಗ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಸಂಚಾರವೇ ಮಾಡಿರಲಿಲ್ಲ, ಖಂಡಿತ ಸಂಚಾರ ಮಾಡಿದ್ದ. ಹಿಂದೊಮ್ಮೆ ಇದೇ ರೀತಿ ಸಂಚಾರ ಮಾಡಿದಾಗಲೇ ಯುದ್ಧಗಳಾಗಿದ್ದಿದ್ದು. ಅಂದರೆ ಗುರು ಪ್ರಥಮ ಬಾರಿ ಈಗ ತುಂಬ ಬೇಗ ಸಂಚಾರ ಮಾಡ್ತಿರತಕ್ಕಂಥದ್ದು. ಮೊದಲು ಹಿಂದೆ ಯಾವಾಗಲೂ ಸಂಚಾರವೇ ಮಾಡಿರಲಿಲ್ವ ಗುರು ಅಂತ ಯೋಚನೆ ಮಾಡಿದ್ರೆ ಅಥವಾ ನೀವು ಕೇಳಿದ್ರೆ ಖಂಡಿತವಾಗಿ ಗುರು ಹಿಂದೊಮ್ಮೆ ಇದೇ ರೀತಿ ಸಂಚಾರ ಮಾಡಿದಾಗ ವರ್ಲ್ಡ್ ವಾರ್ ಆಗಿತ್ತು. ಮತ್ತೊಮ್ಮೆ ಅದೇ ಸಂದರ್ಭಗಳಲ್ಲಿ ಮತ್ತೆ ಗುರು ಬೇಗ ಸಂಚಾರ ಮಾಡ್ತಿರ್ತಾನೆ. ಹಾಗಾಗಿ ಯುದ್ಧದ ಸಂಭವವಾಗಿರುತ್ತೆ. ಪ್ರಮುಖವಾಗಿ ಆರ್ಥಿಕ ಕ್ಷೇತ್ರಗಳು ಬಿದ್ದೋಗ್ಬಿಡ್ಬೋದು ಅಂತ. ಅಂದರೆ ಶೇರ್ ಮಾರುಕಟ್ಟೆ ಆಗಿರ್ಬೋದು, ದೇಶಗಳ GDPಗಳಾಗಿರ್ಬೋದು, ಅರ್ಥವ್ಯವಸ್ಥೆ ಸಂಪೂರ್ಣ ಅಧೋಗತಿ ಹಿಂದೆ ಮುಂದೆ ಆಗತಕ್ಕಂಥದ್ದು ಆಗುತ್ತೆ. ರಾಜರು ಅಂದರೆ ಪ್ರಮುಖವಾಗಿ ಪ್ರಧಾನಿಗಳ ನಡುವೆ ಅಥವಾ ಒಂದು ದೇಶದ ರಾಜ ಅಂದರೆ ಒಂದು ದೇಶದ ಪ್ರಧಾನಿ ಮತ್ತೊಂದು ದೇಶದ ಪ್ರೆಸಿಡೆಂಟ್ ರಾಜನ ನಡುವೆ ಘರ್ಷಣೆಗಳಾಗತ್ತೆ, ಸಂಘರ್ಷಗಳಾಗತ್ತೆ ಅಂತ. ನಮ್ಮ ಜಾಗೃತಿಯಲ್ಲಿ ನಾವಿರತಕ್ಕಂಥದ್ದು ಈ ವರ್ಷ ಅಂಥೇಳಿ. ವರ್ಷ ಪ್ರಮುಖವಾಗಿ ಯಾರು ಷೇರು ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೋ, ಯಾರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೋ ಅಥವಾ ಆ ಅಭ್ಯಾಸಗಳನ್ನು ಯಾರು ಮಾಡ್ತಾ ಹೋಗ್ತಿರ್ತಾರೋ ಅವರು ಪ್ರಮುಖವಾಗಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿ ಶೇರಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲದಿದ್ದರೆ ಆ ಹಣವನ್ನು ಆ ಸಮಯದಲ್ಲಿ ಕಳ್ಕೊಂಡ್ಬಿಡ್ಬೋದು ಅಂತ. ನಾನು ಆಗಲೇ ಹೇಳಿದೆ, ನಿಮ್ಮ ರಾಶಿಯಿಂದ 2, 5, 7, 9, 11 ಈ ರಾಶಿಗಳಿದ್ದರೆ ಗುರುಬಲವಿರುತ್ತೆ ಅಂತ. ಅಂದರೆ ಈಗ 14ನೇ ತಾರೀಕು ಗುರು ಸಂಚಾರವಾಗಿರೋದ್ರಿಂದ ಯಾವ ರಾಶಿ ಗುರುಬಲವಿದೆ ನಾನು ಆಗಲೇ ತಿಳಿಸ್ಕೊಟ್ಟಂಗೆ ನಿಮ್ಮ ಜನ್ಮರಾಶಿಯಿಂದ 2, 5, 7, 9, 11 ಈ ಸ್ಥಾನಗಳಲ್ಲಿ ಗುರು ಇದ್ದರೆ ಗುರುವಿನ ಬಲವಿರುತ್ತೆ ಅಂತ. ಅಂದರೆ ಈ ವರ್ಷ ಯಾವ ರಾಶಿಯವರಿಗೆ ಗುರುಬಲವಿದೆ? ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಗುರುಬಲವಿದೆ, ಸಿಂಹ ರಾಶಿಯವರಿಗೆ ಗುರುಬಲವಿದೆ, ತುಲಾ ರಾಶಿಯವರಿಗೆ ಗುರುಬಲವಿದೆ, ಧನುರಾಶಿಯವರಿಗೆ ಗುರುಬಲವಿದೆ, ಕುಂಭ ರಾಶಿಯವರಿಗೆ ಗುರುಬಲವಿದೆ. ಈ 5 ರಾಶಿಯವರು ಈ ವರ್ಷ ಒಳ್ಳೆಯ ಲಾಭವನ್ನು, ಯಶಸ್ಸನ್ನು, ಒಳ್ಳೆ ಆರೋಗ್ಯಕರ ಜೀವನವನ್ನು, ಒಳ್ಳೆ ಕೀರ್ತಿಯನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಗುರುಬಲ ಬಂದರೆ ನಮ್ಮ ಜಾತಕದಲ್ಲಿ ಯಾವ ಕೆಲಸ ಕಾರ್ಯಗಳಾಗತ್ತೆ ಅಂತ. ಪ್ರಮುಖವಾಗಿ ಮದುವೆ ಕೆಲಸಗಳಾಗತ್ತೆ. ತುಂಬ ಜನ ಕೇಳ್ತಿರ್ತೀರ, ಮದುವೆ ಪ್ರಪೋಸಲ್ ನೋಡಬೇಕು ಅಂತ ನೀವು ಅಂದ್ಕೊಂಡ್ರೆ ಮನೇಲಿ ಫಸ್ಟ್ ಹೇಳ್ತಾರೆ, ಫಸ್ಟ್ ಹೋಗಿ ಜಾತಕ ತೋರಿಸ್ಕೊಂಬಪ್ಪ, ನಿನ್ನ ಗುರುಬಲ ಇದೆಯಾ? ಗುರುಬಲ ಇದ್ದರೆ ಈ ವರ್ಷ ಮದುವೆಗೆ ಟ್ರೈ ಮಾಡೋಣ. ಅಂದರೆ ಪ್ರತಿಯೊಬ್ಬ ಹಿರಿಯರಿಗೆ ಗೊತ್ತಿರುತ್ತೆ, ಜಾತಕದಲ್ಲಿ ಗುರುಬಲವಿದ್ದರೆ ಶುಭ ಸಮಾರಂಭಗಳಿಗೆ, ಜೀವನದಲ್ಲಿ ಆಗತಕ್ಕಂಥ ಶುಭದ ವಿಚಾರಗಳಿಗೆ, ಅದು ಮದುವೆ ಆಗಿರ್ಬೋದು, ಉಪನಯನ ಆಗಿರ್ಬೋದು, ಗುರುಪ್ರವೇಶ ಆಗಿರ್ಬೋದು, ಶುಭ ಕೆಲಸವನ್ನು ಪ್ರಾರಂಭಿಸೋದಾಗಿರ್ಬೋದು, ಯಾವುದೇ ರೀತಿ ತಡೆಗಳು ಬರುವುದಿಲ್ಲ, ಕೆಲಸ ನಿಧಾನವಾಗಿ ಆಗ್ಬಿಡುತ್ತೆ, ಸಕ್ಸಸ್ ಸಿಗುತ್ತೆ ಅಂತ. ಹಾಗಾಗಿ ಪ್ರಮುಖವಾಗಿ ಈ 5 ರಾಶಿಯವರೆಗೆ ವಿವಾಹದ ಯೋಗವಿರುತ್ತೆ. ಯಾರಿಗೆ ಒಂದಷ್ಟು ದಿನಗಳಿಂದ ಮದುವೆ ಕೂಡ ಬರದೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಒದ್ದಾಡ್ತಿರ್ತಿರೋ ಅವರಿಗೆ ಮದುವೆ ಕೂಡ ಬರುತ್ತೆ. ಪ್ರಮುಖವಾಗಿ ಮೂಲ ನಕ್ಷತ್ರದ ಗಂಡು ಮಕ್ಕಳಿಗೆ ಒತ್ತಿ ಹೇಳ್ತಾ ಇದ್ದೀನಿ. ತುಂಬ ಜನ ನಂತರ ಜಾತಕ ತೊಗೊಂಡ್ಬರ್ತಾರೆ, ಗುರುಗಳೇನಂದು ಮೂಲ ನಕ್ಷತ್ರ ಹುಡುಗಿಗೇನೋ ವಧು ಸಿಗಲ್ಲ ಅಂತ ಹೇಳ್ತಾರೆ. ಅದನ್ನು ನಾನು ನನಗೂ ಕೂಡ ಮದುವೆ ಆಗ್ತಿಲ್ಲ, ತುಂಬ ಜನ ಒದ್ದಾಡ್ತಿರ್ತೀರ. ಶುಭದ ಸುದ್ದಿ, ಖಂಡಿತವಾಗಿ ಮೂಲ ನಕ್ಷತ್ರದ ವರನೆಗೆ ಯಾರು ಮದುವೆ ಅಪೇಕ್ಷೆಯಲ್ಲಿರ್ತಾರೋ ಅವರಿಗೆ ಈ ವಾರ, ಅವರಿಗೆ ಈ ವರ್ಷ ಖಂಡಿತವಾಗಿ ಕೂಡಿ ಬರುತ್ತೆ ಅಂತ. ಅದೇ ರೀತಿ ಯಾರು ಮನೆಯನ್ನು ಕಟ್ಟಬೇಕು, ಗೃಹ ನಿರ್ಮಾಣವನ್ನು ಮಾಡಬೇಕು ಅಂತ ಕನಸನ್ನು ನೋಡ್ಕೊಂಡಿರ್ತೀರ, ಅವರು ಈ ವರ್ಷ ಮನೆಯನ್ನು ಕಟ್ಟಿಸ್ತೀರ, ಮದುವೆಯನ್ನು ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸಾಲವನ್ನು ತೀರಿಸ್ಕೊಳ್ತೀರ. ಅದೇ ರೀತಿ ಮನೆಯಲ್ಲಿ ಉತ್ತಮವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗ್ತಾ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಾಣ್ಬೋದು. ಅದೇ ರೀತಿ ನೂತನ ವ್ಯಾಪಾರವನ್ನು ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿರೋ ವ್ಯಾಪಾರವನ್ನು ಸ್ಟಾರ್ಟ್ ಮಾಡೋಕ್ಕಾಗಿರೋದಿಲ್ಲ, ಅದನ್ನು ಸ್ಟಾರ್ಟ್ ಮಾಡ್ತೀರಾ. ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಇಷ್ಟು ಒಂದು ಗುರು
ಒಂದು ಮನೆಯಿಂದ ಇನ್ನೊಂದು ಮನೆ ಸಂಚಾರವಾದರೆ ಇಷ್ಟು ಲಾಭದಾಯಕವಾಗಿರುತ್ತೆ ಅಂತ. ನೀವೇನೇ ಹೇಳಿದ್ರಿ 5 ರಾಶಿಯವರಿಗೆ ಲಾಭದಾಯಕವಾಗತ್ತೆ ಅಂತ. ಇನ್ನು 7 ರಾಶಿಯವರ ಕತೆ, ಅವ್ರಿಗಷ್ಟು ನಷ್ಟವೇ, ಅಷ್ಟು ಮಿಶ್ರ ಫಲವೇ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಪ್ರತಿಯೊಬ್ಬ ರಾಶಿಗೂ ಇಂಥದೇ ಲಾಭ ಇಂಥದೇ ನಷ್ಟ ಅಂತಿರುತ್ತೆ. ಅದನ್ನು ನಾವು ಯಾವ ರೀತಿ ತೆಗೆದುಕೊಂಡು ಹೋಗ್ತೀವಿ ಅಂತ ಅಂದರೆ, ಭಗವಂತ ಇಂಥದ್ದು ಅಂತ ನಿಮಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬರೆದಿರ್ತಾನೆ, ಕೊಟ್ಟಿರ್ತಾನೆ ಗ್ರಹಗಳ ಮುಖಾಂತರ ಲಾಭವನ್ನು ನಷ್ಟವನ್ನು. ಆದರೆ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ, ಅದು ಒಳ್ಳೆ ಕರ್ಮ ಆಗಿರ್ಬೋದು, ಕೆಟ್ಟ ಕರ್ಮ ಆಗಿರ್ಬೋದು, ನಮ್ಮ ಕರ್ಮದ ಮೇಲೆ ನಮ್ಮ ಜೀವನದ ಆಗುಹೋಗುಗಳು ನಿರ್ಧಾರವಾಗಿರುತ್ತೆ ಈ ಕಲಿಯುಗದಲ್ಲಿ. ಅಂದರೆ ತುಂಬ ಜನ ಕೇಳ್ಬೋದು, ನನ್ನ ಜಾತಕದಲ್ಲಿ ಗುರು ವಕ್ರಿಯಾಗಿದ್ದು, ಗುರುವಿಗೆ ಬಲವೇ ಇಲ್ಲದಿದ್ರು, ಮಾರಕಾಧಿಪತಿಯ ದಶಭುಕ್ತಿ ನಡೀತಿದ್ರು, ನನಗೆ ಗುರುಬಲ ಇದ್ದರೆ ಲಾಭದಾಯಕವಾಗುತ್ತಾ? ಈ ಥರ ತುಂಬ ಪ್ರಶ್ನೆಗಳಿರುತ್ತೆ. ಇನ್ನೂ ತುಂಬ ಜನ ಅನ್ಕೊಂಡ್ಬಿಟ್ಟಿರ್ತೀರ, ಮಿಥುನ ರಾಶಿಯವರು, ನನ್ನ ಸ್ಥಾನಕ್ಕೆ ಗುರು ಬಂದಿದ್ದಾನೆ ಅಂದರೆ ನನಗೆ ರಾಜಯೋಗವ? ಈ ಥರದೊಂದಷ್ಟು ಮನಸ್ಸಿನಲ್ಲಿ ಆಲೋಚನೆಗಳು, ಒಂದಷ್ಟು ಪ್ರಶ್ನೆಗಳು ನಿಮಗಿದೆ ಅಂತ ನನಗೆ ಗೊತ್ತಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ 5 ರಾಶಿಯವರಿಗೆ ಯಾವ ರೀತಿ ಅದೃಷ್ಟವಾಗಿದೆ ಅಂತ ತಿಳಿಸ್ಕೊಟ್ರೆ, ಮತ್ತೊಂದು ಸಂಚಿಕೆಯಲ್ಲಿ ಇನ್ನು 7 ರಾಶಿಯವರಿಗೆ ಯಾವ ರೀತಿ ಕಷ್ಟಗಳು, ಮಿಶ್ರ ಫಲಗಳು, ಪರೀಕ್ಷೆಗಳು ಮತ್ತು ಯಾವ ವಿಚಾರದಲ್ಲಿ ಲಾಭವೂ ಕೂಡ ಆಗತ್ತೆ ಅಂತ. ಗುರು ಸಂಚಾರ ಮಾಡಿದ ತಕ್ಷಣ ಎಲ್ಲರೂ ಕೂಡ ಕೆಟ್ಟ ಫಲವನ್ನೇ ಕೊಡತಕ್ಕಂಥವನು ಅಂತಲ್ಲ, ಎಲ್ಲರಿಗೂ ಬರೀ ಒಳ್ಳೆ ಫಲವನ್ನೇ ಕೊಡತಕ್ಕಂಥವನು ಅಂತಲ್ಲ. ಕೆಲವು ರಾಶಿಯವರಿಗೆ ಮಿಶ್ರ ಫಲ ಕೊಡುತ್ತೆ, ಕೆಲವು ರಾಶಿಯವರಿಗೆ ಕೆಟ್ಟ ಫಲವನ್ನು ಕೊಟ್ಟರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರದಲ್ಲಿ ಶುಭವನ್ನು ಕೂಡ ಭಗವಂತ ಕೊಟ್ಟು ಕಾಪಾಡಿಕೊಡ್ತಾನೆ ಅಂತ. ಯಾರಿಗೆ ನಮ್ಮ ಕರ್ಮದಲ್ಲಿ ಒಂದು ಬೆಲೆವಿರುತ್ತೋ, ನಾವು ಒಳ್ಳೆ ಕರ್ಮವನ್ನು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿರುತ್ತೋ, ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಗುರು ಸಂಚಾರ ಮಾಡಿದ ತಕ್ಷಣ ಜೀವನ ಇವತ್ತೇ ಬದಲಾಗ್ಬಿಡುತ್ತೆ. ತುಂಬ ಜನದೊಂದು ತಪ್ಪು ಭಾವನೆ ಅಂದರೆ, ಇವತ್ತು ಒಂದು ಸುಮ್ಮನೆ 14ನೇ ತಾರೀಕು ಅಂತ ಇವತ್ತು ಅನ್ಕೊಂಬಿಡಿ. 14ನೇ ತಾರೀಕು ಗುರು ಇವತ್ತು ಸಂಚಾರ ಮಾಡ್ತಿದ್ದಾನೆ, ವೃಷಭ ರಾಶಿಯಿಂದ ಮಿಥುನ ರಾಶಿ ಕೊಟ್ಟೋಗ್ಬಿಟ್ಟಿದ್ದಾನೆ, ನನಗೆ ಗುರುಬಲ ಬರುತ್ತೆ. 15ನೇ ತಾರೀಕಿಗೆ ನಾನು ರಾಜಯೋಗದಿಂದ ಬದುಕ್ಬಿಡ್ತೀನ? 15ನೇ ತಾರೀಕು ಅಂದರೆ ಅದರ ನಾಳೆನೇ ನನಗೆಲ್ಲ ರೀತಿಯ ಸೌಲಭ್ಯಗಳು, ಎಲ್ಲ ರೀತಿಯ ಲಾಭಗಳು, ಎಲ್ಲ ರೀತಿಯ ಐಶ್ವರ್ಯಗಳು ಸಿಗ್ಬಿಡುತ್ತಾ ಅಂತ ಹೇಳಿದ್ರೆ ಖಂಡಿತ ತಪ್ಪು. ಅಂದರೆ ಇದು ಮ್ಯಾಜಿಕ್ ಆಗಿ ನಾಳೆಯೇ ಎಲ್ಲವೂ ಬದಲಾವಾಗಲು ಖಂಡಿತ ಅದರ ಬದಲಾವಣೆ ಆಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ತಿಳಿದಿರಲಿ. ತುಂಬ ಜನ ತಪ್ಪು ಭಾವನೆ ಅಂದರೆ, ಏನೋ ಒಂದು ಈ ಥರ ಗುರು ಬದಲಾವಣೆ ಆಗಬೇಕಾದ್ರೆ ನನಗೊಂದು ಸ್ವಲ್ಪ ಗುರು ಶಾಂತಿನ ಮಾಡಿಸ್ಕೊಂಬೋಣ. ಖಂಡಿತ ಮಾಡಿಸ್ಕೊಳ್ಳಿ, ಆದರೆ ಮಾಡತಕ್ಕಂಥ ಪೂಜೆ ಪುನಸ್ಕಾರದಲ್ಲಿ ನನ್ನ ಕರ್ಮ ಕಳೀಲಿ, ನನಗೆ ಒಳ್ಳೆಯದಾಗಲಿ ಅಂತ ಅಪೇಕ್ಷೆ ಮಾತ್ರ ಇರಬೇಕು ಹೊರತು, ಇವತ್ತು ನಾನು ಹೋಮ ಮಾಡಿಸ್ಕೊಂಡೆ ನಾಳೆಯೇ ನನಗೆ ಫಲ ಬೇಕು, ಈ ಥರದ ಅಪೇಕ್ಷೆ ಖಂಡಿತ ಇರಬಾರ್ದು. ಆ ಥರ ಅಪೇಕ್ಷೆ ಇದ್ದರೆ ಖಂಡಿತ ನಿಮಗೆ ಲಾಭವೂ ಆಗೋದಿಲ್ಲ, ಫಲವೂ ಸಿಗೋದಿಲ್ಲ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಗುರುವಿನ ಸ್ಥಾನ ಬದಲಾವಣೆಯಿಂದ ಲಾಭ ಅದೃಷ್ಟ ಅಂತೇಳಿ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಆ ಗುರುವಿನ ಅನುಗ್ರಹವಿರಲಿ, ಮಾಡ್ತಕ್ಕಂಥ ಆ ಕೆಲಸದಲ್ಲಿ ಆ ಬೃಹಸ್ಪತಿ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.